ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು MS ಪವರ್ ಪಾಯಿಂಟ್ ಇದರಲ್ಲಿ ಪಿ ಪಿ ಟಿಯನ್ನು ರೆಡಿ ಮಾಡೋದು ಹೇಗೆ, ಹಾಗೆ ಅದನ್ನು ಪ್ರೆಸೆಂಟೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಆದಮೇಲೆ ಈ ರೀತಿ ನಿಮಗೆ ಸ್ಲೈಡ್ ಕಾಣಲಿಕ್ಕೆ ಸಿಗುತ್ತೆ ಒಂದು. ಸೊ ಸಿಂಗಲ್ ಸ್ಲೈಡ್ ಒಂದು ಬಂದಿರುತ್ತೆ. ಬೇಕಿದ್ರೆ ತೊಗೋಬೋದು, ಇಲ್ಲ ರೈಟ್ ಕ್ಲಿಕ್ ಮಾಡಿದ್ದನ್ನು ನೀವು ಕಾಪಿ ಡಿಲೀಟ್ ಕೂಡ ಮಾಡ್ಬೋದು. ಸ್ಲೈಡ್ ಡಿಲೀಟ್ ಮಾಡ್ಬೋದು. ನೋಡಿ, ಇದು ಕಾಪಿ ಮಾಡಿದ್ದೀನಿ, ಡೂಪ್ಲಿಕೇಟ್ ಅಂತ ಕಾಪಿ ಆಗಿದೆ. ಸೊ ಇಲ್ಲಿ ಬೇಕಾದರೆ ನೋಡಿ, ಇಲ್ಲಿ ಡೂಪ್ಲಿಕೇಟ್ ಸ್ಲೈಡ್ ಅಂತ ಕೊಟ್ಟಿದ್ದೆ, ಆವಾಗ ಡಿಲೀಟ್ ಸ್ಲೈಡ್ ಡಿಲೀಟ್ ಆಗುತ್ತೆ. ಸೊ ಈಗ ನೋಡುವ, ಹೊಸ ಸ್ಲೈಡ್ ಬೇಕಾದರೆ ಇಲ್ಲಿ ನ್ಯೂ ಸ್ಲೈಡ್ ಅಂತಿದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿ ನಿಮಗೆ ಬೇಕಾದ ರೀತಿಯ ಸ್ಲೈಡನ್ನು ತಗೊಳ್ಳಿ. ಸೊ ನಾ ಈಗ ಈ ಒಂದು ಸ್ಲೈಡನ್ನು ತೊಗೊತೀನಿ. ಟೈಟಲ್ ಓನ್ಲಿ ಅಂತಿದೆಯಲ್ಲ, ಅದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ವೆಲ್ಕಮ್ ಟು ಆಲ್ ಅಂತ ಇದೆ, ನಾನು ತಗೊಳ್ತಾ ಇದ್ದೆ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿ ಇದನ್ನು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ನೋಡಿ, ಮಧ್ಯಭಾಗಕ್ಕೆ ತಗೊಂಡು ಆಯಿತು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಬೇಕಪ್ಪ ನಮಗೆ, ಬೇರೆ ಸ್ಲೈಡ್ ಬೇಕು. ಅದೇ ಥರ ಸೇಮ್ ಸ್ಲೈಡ್ ಬೇಕಂದ್ರೆ ಜಸ್ಟ್ ಇನ್ನೊಂದು ಸತಿ ಎಂಟರ್ ಪ್ರೆಸ್ ಮಾಡಿದರೆ ಆಯಿತು. ತಗೊಳ್ತಾ ಇಲ್ಲ ಕೆಲವೊಮ್ಮೆ. ಸೊ ಇಂಥ ಈಗ ಒಂದು ಕ್ಲಿಕ್ ಮಾಡಿದರೆ ಬರುತ್ತೆ, ಆಯಿತಾ. ಸೊ ನಮಗೆ ಅದು ಬೇಡ ಅಂತ ಇದ್ದರೆ ಅದನ್ನೇ ಬೇಕಂದರೆ ಡೂಪ್ಲಿಕೇಟ್ ಕಾಪಿ ಕೂಡ ಮಾಡಬಹುದು. ರೈಟ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಕಾಪಿಯನ್ನು ಮಾಡಿದರೂ ಬರುತ್ತೆ. ನ್ಯೂ ಸ್ಲೈಡ್ ಅಂತ ಕೊಟ್ಟರು ಬರುತ್ತೆ. ಫಸ್ಟ್ ನಾವು ಇಲ್ಲಿರೋಂಥ ಶಾರ್ಟ್ಕಟ್ಟಲ್ಲೇ ಮಾಡೋದನ್ನು ತಿಳ್ಕೋಬೇಕು. ಫಸ್ಟ್ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಂದು ಕಂಟೆಂಟನ್ನು ಹಾಕಿದ್ದೀವಲ್ಲ, ಇದನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಹೀಗೆ ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಟ್ ಅಂತ ಕೊಟ್ಟು ನೋಡಿ, ಮತ್ತೆ ಪುನಃ ಇಲ್ಲಿ ಪೇಸ್ಟ್ ಕೊಟ್ಟರೆ ರಿಪೀಟ್ ಪೇಸ್ಟ್ ಆಗುತ್ತೆ. ಕಟ್ ಅಂದರೆ ಆ ಜಾಗದಿಂದ ತೆಗೆದು ಬೇರೆ ಜಾಗಕ್ಕೆ ಅಂಟಿಸೋದು. ಸೊ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಅಂತ ಕೊಡಿ. ನೋಡಿ, ಪೇಸ್ಟ್ ಕೊಟ್ಟರೆ ಕಾಪಿ ಪೇಸ್ಟ್ ಆಗುತ್ತೆ. ಆ ಜಾಗದಲ್ಲೂ ಇರುತ್ತೆ, ಇನ್ನೊಂದು ಜಾಗದಲ್ಲೂ ಕೂಡ ಇರುತ್ತೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಸ್ಲೈಡನ್ನು ತೊಗೊಂಡಿದ್ದೀನಿ ನೋಡಿ. ಈ ಕಂಟೆಂಟನ್ನು ನಾನು ಇದಕ್ಕೆ ಕಾಪಿ ಮಾಡಬೇಕು. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ರೈಟ್ ಕ್ಲಿಕ್, ಡೂಪ್ಲಿಕೇಟ್ ಸ್ಲೈಡ್. ನೋಡಿ, ಎರಡು ಸೇಮ್ ಆಗಿ ಇದೆ ನೋಡಿ. ಸೊ ಎರಡು ಸ್ಲೈಡ್ ಸೇಮ್ ಆಗಿದೆ. ಅದೇ ರೀತಿಯಾಗಿ ನಿಮಗೆ ಇದೇ ಸೇಮ್ ಸ್ಲೈಡ್ ಇನ್ನೊಂದು ಬೇಕಾದರೆ ಇಲ್ಲೇ ನೀವು ಸ್ಲೈಡ್ ಕೊಡಿ. ನೋಡಿ, ಬಂತಲ್ವಾ, ಸೇಮ್ ಸ್ಲೈಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕಟ್ ಕಾಪಿ ಪೇಸ್ಟ್ ಕೂಡ ಇದೆ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಬೇಕಾಗುತ್ತದೆ ಲೇಔಟ್. ನೋಡಿ, ಲೇಔಟ್ ಅಂತ ಇಲ್ಲಿ ಈಗ ನೀವು ಹೋಗಿ ಸ್ಲೈಡನ್ನು ಕ್ಲಿಕ್ ಮಾಡಬೇಕು, ಅಥವಾ ಇಲ್ಲಿ ಲೇಔಟ್ ಇದೆ ಇದರೊಳಗೆ ಹೋಗಿ ಕ್ಲಿಕ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಲೇಔಟ್ ಅಂತ ಕೊಟ್ಟರು ಕೂಡ ಇಲ್ಲಿಯೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ನೆಕ್ಸ್ಟ್ ರಿಸೆಟ್ ಸ್ಲೈಡ್ ಅಂದರೆ ಸ್ಲೈಡನ್ನು ರಿಸೆಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಫಾರ್ಮೆಟ್ ಬ್ಯಾಕ್ಗ್ರೌಂಡ್ ಅಂತ ಇದೆ, ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಲೈಡಿಗೆ. ನೋಡಿ, ಬ್ಯಾಕ್ಗ್ರೌಂಡನ್ನು ಹಾಕಲಿಕ್ಕೆ ನೋಡಿ, ಇಲ್ಲಿರೋದನ್ನು ಬೇಕಾದರೂ ಹಾಕ್ಕೋಬೋದು. ನೋಡಿ, ನಾನು ಸಾಲಿಡ್ ಕಲರ್ ಅಂತ ಕೊಡ್ತೀನಿ. ಇಲ್ಲಿ ನಮಗೆ ಒಂದು ಸಿಂಗಲ್ ಕಲರನ್ನು ಆಯ್ಕೆ ಮಾಡ್ಕೋಬೋದು ಬೇಕಿದ್ರೆ. ಇಲ್ಲ ನಾನು ಗ್ರೇಡಿಯಂಟ್ ಕಲರ್ ಅಂತ ಕೊಡ್ತೀನಿ. ಗ್ರೇಡಿಯಂಟ್ ಕಲರಲ್ಲಿ ನೀವು 2 ಕಲರ್ಸ್ 3 ಕಲರ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಎಷ್ಟು ಕಲರ್ಸ್ ಇದೆ, 3 ಕಲರ್ಸನ್ನು ಇವ್ರು ಚಾಯ್ಸ್ ಮಾಡಿದ್ದಾರೆ. ಸೊ ನಾನು 3 ಕಲರ್ಸಲ್ಲಿ ನೋಡಿ ಡಿಫ್ರೆಂಟ್ ಆಫ್ ಕಲರ್ಸನ್ನು ನಾನು ಹಾಕ್ಕೊತೀನಿ. ಬೆಳೆ ಕಾಣಿಸ್ತಾ ಇರ್ಬೋದು ನಿಮಗೆ, ಬೇರೆ ಬೇರೆ ಕಲರ್ಸಲ್ಲಿ ಬರ್ತಾ ಇದೆ. ನೋಡಿ, ಇದನ್ನು ಲೈಟ್ ಬೇಕಾದರೂ ಮಾಡ್ಕೋಬೋದು. ನೋಡಿ, ಡಾರ್ಕ್ ಬೇಕಾದರೂ ಮಾಡ್ಕೋಬೋದು, ಟ್ರಾನ್ಸ್ಪರೆನ್ಸಿ ಮಾಡ್ಬೋದು. ನೋಡಿ, ಸ್ಟೆಪ್ ಪೊಸಿಷನ್ ನೋಡಿ, ನೋಡಿ ನಿಮ್ಗೆ ಎರಡೇ ಕಲರ್ ಬೇಕಿದ್ರೆ ಎರಡೇ ಕಲರ್, 3 ಕಲರ್ ಬೇಕಿದ್ರೆ 3 ಕಲರ್. ಸೊ ನಿಮಗೆ ರಿಮೂವ್ ಮಾಡಬೇಕಾದ್ರೆ ರಿಮೂವ್. ಆ್ಯಂಗಲ್ ಅಂತ ಇದೆ ಇಲ್ಲಿ ನೋಡಿ, ಬರ್ತಾ ಇದೆಯಲ್ಲ, ಈ ರೀತಿ ಡೈರೆಕ್ಷನ್ ನೋಡಿ,
ಲೈನರ್ ಅಂತ ಇದೆಯಲ್ಲ ಇದು ನೋಡಿ, ರೆಕ್ಟರ್. ನೆಕ್ಸ್ಟ್ ಇದು ಓಕೆ ಆದರೆ ಎಲ್ಲದಕ್ಕೂ ಅಪ್ಲೈ ಆಗ್ಬೇಕಂದ್ರೆ ಅಪ್ಲೈ ಟು ಆಲ್ ಅಂತ ಕೊಡಿ. ಒಂದಕ್ಕೆ ಸಾಕು ಅಂತ ಇದ್ರೆ ಕ್ಲೋಸ್ ಕೊಡಿ. ಸೊ ಒಂದು ಅಟ್ ಇದಾಯಿತು. ಸೊ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇದಕ್ಕೆ ಕಂಟೆಂಟ್ ಹಾಕ್ತೀನಿ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಿಸ್ನೆಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರು ಸರಿ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದರು ಸರಿ, ಸ್ಟೇಟ್ಮೆಂಟ್ ಇದ್ದು ಬಿಸ್ನೆಸ್ ಅಂತ. ಸೊ ಈಗ ಇದಕ್ಕೆ ನಾನು ಕಂಟೆಂಟಿಗೆ ರಿಲೇಟೆಡ್ ಏನಾದ್ರು ಫೋಟೋಸ್ ಇದ್ದರೆ ಆ ಫೋಟೋಸನ್ನು ಇಲ್ಲಿ ಹಾಕಬೇಕು ಅಂತಿದ್ರೆ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಈ ಬ್ಯಾಕ್ಗ್ರೌಂಡಲ್ಲಿ ಅದರ ಫೋಟೋಸನ್ನು ಒಂದು ಸೆಟ್ ಮಾಡಬೇಕು ಅಂತ. ಎಕ್ಸಾಂಪಲ್ಗೆ ಇದ್ರ ಬ್ಯಾಕ್ಗ್ರೌಂಡಲ್ಲಿ ನಾನು ಸ್ಲೈಡಿಗೆ ಆಗ್ತಾಯಿಲ್ಲ, ಇದ್ರ ಬ್ಯಾಕ್ಗ್ರೌಂಡಲ್ಲಿ ಬೇಕು ಅಂತಿದ್ರೆ ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡ್ತೀನಿ, ಫಾರ್ಮೆಟ್ ಫೋಟೋಶಾಪಿಗೆ ಹೋಗಿ ಪಿಕ್ಚರ್ಸನ್ನು ತೊಗೊಳ್ತೀನಿ. ಅದರೊಳಗೆ ಮಾತ್ರ ಬಂತು ನೋಡಿ, ಇಲ್ಲಿ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟು ಫಾರ್ವರ್ಡ್ ಪಿಕ್ಚರ್ಸ್ ಒಳಗಡೆ ಇಲ್ಲಿ ನಮಗೆ ಪಿಕ್ಚರ್ ಆರ್ ಟೆಸ್ಟರ್ ಫಿಲ್ಲಲ್ಲಿ ಫೈಲ್ ಅಂತ ಇದೆ. ಸೊ ಅಲ್ಲಿ ಫೈಲ್ ಅಂತ ತೊಗೊತೀನಿ. ಸೊ ನನ್ನ ಒಂದು ಫೈಲ್ ಎಲ್ಲಿದೆ ಅದನ್ನು ನಾನಿಲ್ಲಿ ತೊಗೋಬೇಕು. ಈಗ ನಾನು ಇಲ್ಲಿ ಯಾವುದೋ ಒಂದು ವರ್ಕ್ ಇದೆ, ತುಂಬ ಡಾರ್ಕ್ ಬೇಡ, ಟ್ರಾನ್ಸ್ಪರೆನ್ಸಿಯಾಗಿ ಲೈಟಾಗಿ ತೋರಿಸ್ತಾ ನೋಡಿ. ಸೊ ಈ ರೀತಿ ಕೂಡ ರೆಡಿ ಆಯ್ತಲ್ಲ. ಸೊ ನೋಡಿ, ನಿಮಗೆ ಕಂಟೆಂಟ್ ಹಿಂದೆ ಅದರ ಒಂದು ಪಿಕ್ಚರ್ಸನ್ನು ಕೂಡ ನೀವು ಇಲ್ಲಿ ಹಾಕ್ಕೋಬಹುದು. ಖಾಲಿ ಬ್ಯಾಕ್ಗ್ರೌಂಡ್ ಅಷ್ಟೇ ಅಲ್ಲ, ಇದನ್ನು ಕೂಡ ಹಾಕ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನಿಮಗೆ ಲೇಔಟ್ಗಳು ಬೇಕಾದಾಗ ಇನ್ನೊಂದು ಲೇಔಟನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಟೈಪ್ಸ್ ಆಫ್ ಅಕೌಂಟ್, ಇಲ್ಲಿ ಲೇಔಟ್ ಅಂತ ಇದೆ, ಲೋಕ್ ತಗೊತೀನಿ. ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತ ಬರುತ್ತೆ. ಸೊ ಈ ಟೈಪ್ಸ್ ಆಫ್ ಅಕೌಂಟಿಂಗಲ್ಲಿ ನಾವು ಬುಲೆಟ್ಸ್ ಪಾಯಿಂಟ್ಸ್ಗಳು ಬೇಕಾದರೆ ಸುಮ್ಮನೆ ನಾನೀಗ ಟೈಪ್ ಮಾಡ್ತಾ ಹೋಗ್ತೀನಿ. ಬುಲೆಟ್ಸ್ ಪಾಯಿಂಟ್ಸ್ಗಳನ್ನು ಆಮೇಲೆ ಹಾಕಿ ತೋರಿಸ್ತೀನಿ. ಫೈನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್. ಇದು ನಿಮಗೆ ಇಂಪಾರ್ಟೆಂಟ್ ಆಗಿ
ಬೇಕಾಗಿರುವಂಥ ಅಕೌಂಟ್ಸಲ್ಲಿ ನಮಗೆ ಒಂದು ಬಿಸ್ನೆಸ್ಸಲ್ಲಿ ಬೇಕಾಗಿರುವಂಥ ಅಕೌಂಟ್ಸ್ಗೆ ಇಂಪಾರ್ಟೆಂಟ್ ಇದು. ಫಿನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್. ಟೋಟಲ್ 5 ಟೈಪ್ಸ್ ಇದೆ. ನಮಗೆ ಇಲ್ಲಿ 3 ಟೈಪ್ಸನ್ನು ನಾನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಗೊತ್ತಾಯ್ತಲ್ಲ, ಸ್ಲೈಡ್ ತೊಗೊಳೋದು ಗೊತ್ತಾಯಿತು, ಕಟ್ ಕಾಪಿ ಪೇಸ್ಟ್ ಗೊತ್ತಾಯಿತು. ಸೊ ಲೇಔಟ್ ಅಂದರೂ ಕೂಡ ಸ್ಲೈಡ್ಸ್ಗಳು ನಿಮಗೆ ಬೇಕಾದಂಥ ಸ್ಲೈಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಚೇಂಜ್ ಆಯ್ತು ನೋಡಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದು. ನಾನು ಆಗ ಸ್ಲೈಡು ಈ ಟೈಪಲ್ಲಿ ತೊಗೊಂಡಿದ್ದೆ, ಇವಾಗ ಅದು ಈ ಟೈಪಿಗೆ ಕನ್ವರ್ಟ್ ಆಯ್ತು, ಅದು ಲೇಔಟಲ್ಲಿ ಆಯಿತಾ. ನೆಕ್ಸ್ಟು ರೀಸೆಟ್ ಅಂದರೆ ರೀಸೆಟ್ ಮಾಡಲಿಕ್ಕೆ, ಅಂದರೆ ಚೇಂಜಸನ್ನು ಮಾಡಲಿಕ್ಕೆ. ಡಿಲೀಟ್ ಅಂತ ಇದ್ದರೆ ಡಿಲೀಟ್ ಸ್ಲೈಡ್ ಮಾಡಲಿಕ್ಕೆ, ಈ ಸ್ಲೈಡನ್ನು ನಾವು ಡಿಲೀಟ್ ಮಾಡ್ಕೊಳ್ಳಿಕ್ಕೆ. ಸೊ ಈಗ ನಾನಿಲ್ಲಿ ಕಂಟೆಂಟನ್ನು ಒಂದು ಹಾಕ್ಕೊಂಡಿದ್ದೀನಿ, ವೆಲ್ಕಮ್ ಟು ಆಲ್ ಅಂತ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ಬೇಕು ನೋಡಿ, ಏರಿಯಲ್ ಬ್ಲ್ಯಾಕ್ ಅಂದರೆ ಇದು ಲ್ಯಾಂಗ್ವೇಜಸನ್ನು ಚೇಂಜ್ ಮಾಡುತ್ತೆ. ನೆಕ್ಸ್ಟು ಸೈಜಸ್ ಇಲ್ಲಿ 44 ಇದೆ, ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾದ್ರೆ ನೋಡಿ 60 ಇಟ್ಟಿದ್ದೀನಿ ಆಯಿತಾ. ನೆಕ್ಸ್ಟು ಬೋಲ್ಡ್ ಆಲ್ರೆಡಿ ಇಲ್ಲ, ಏರಿಯಲ್ ಬ್ಲ್ಯಾಕಲ್ಲಿ ಆಗಿದೆ, ಮತ್ತು ಬೇಕಿದ್ರೆ ನೋಡಿ ಇಲ್ಲಿ ಬೋಲ್ಡ್. ಇದನ್ನು ನಿಮಗೆ ಬೋಲ್ಡ್ ಕಾಣಿಸ್ತಾ ಇಲ್ಲ ಅಂದರೆ ನೋಡಿ, ಈ ಒಂದು ಕಂಟೆಂಟ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀವಿ. ಹೆಡ್ಡಿಂಗನ್ನು ನಾವು ಬೋಲ್ಡ್ ಆಯಿತು. ಸೊ ನೆಕ್ಸ್ಟು ಇಟ್ಯಾಲಿಕ್ ಅಂದರೆ ಕ್ರಾಸಿಂಗ್ ಮಾಡಲಿಕ್ಕೆ, ಅಂಡರ್ಲೈನ್ ಬೇಕಿದ್ರೆ ಅಂಡರ್ಲೈನ್ ಆಯಿತಾ. ಹಾಗೆ ನಾವು ಇಲ್ಲಿ ಯಾವುದೋ ಒಂದು ಟೆಸ್ಟನ್ನು ತಪ್ಪು ಬರ್ತಿದ್ದೀವಿ, ಆ ರೀತಿಯಲ್ಲಿ ಸ್ಕೆಚ್ ಥ್ರೂ ಅಂತ ಹೇಳ್ತೀವಿ. ನೆಕ್ಸ್ಟು ಈ ಒಂದು ಕಂಟೆಂಟನ್ನು ಸೆಲೆಕ್ಟ್ ಮಾಡಿ ಸೆಟ್ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇನ್ಕ್ರೀಸ್ ಫಾಂಟ್ ಅಂತ ಕೊಡ್ತೀನಿ, ದೊಡ್ಡದಾಗುತ್ತೆ ಇನ್ಕ್ರೀಸ್ ಫಾಂಟ್. ಅದೇ ಡಿಕ್ರೀಸ್ ಫಾಂಟ್ ಅಂದರೆ ಚಿಕ್ಕದಾಗುತ್ತೆ. ಸೊ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್ ಫಾರ್ಮೆಟಿಂಗ್ ಅಂದರೆ ನೀವು ಮಾಡಿದ್ದೆಲ್ಲವೂ ಬದಲಾಗುತ್ತೆ ನೋಡಿ, ಚೇಂಜ್ ಆಯ್ತಲ್ವ. ಸೊ ಈ ರೀತಿಯಾಗಿ ಕ್ಲಿಯರ್ ಫಾರ್ಮೆಟಿಂಗನ್ನು ಮಾಡ್ಬೋದು. ನೆಕ್ಸ್ಟು ನಿಮಗೆ ಈ ಒಂದು ಇದನ್ನು ತೊಗೊಂಡಿದ್ದೀನಲ್ಲ, ಇದರಲ್ಲಿ ನೋಡಿ ಶ್ಯಾಡೋ ಅಂತ ಹೇಳ್ತೀವಿ. ಟೆಸ್ಟ್ ಶ್ಯಾಡೋ ಅಂದರೆ ನೆರಳು ಬಂದ ಹಾಗೆ ನಾವು ತೋರಿಸುವಂಥದ್ದು. ನೋಡಿ ಶ್ಯಾಡೋ ಅಂದರೆ ಹೈಲೈಟ್ ಆಗುತ್ತೆ ನೋಡಿ, ನಿಮಗೆ ಈ ಒಂದು ಇದು ಬೋಲ್ಡ್ ಆಗಿರೋದು, ಇದು ಹೈಲೈಟ್ ಆಗಿರೋದು, ಸ್ವಲ್ಪ ಚೇಂಜಸ್ ಕಾಣುತ್ತೆ ನೋಡಿ. ಇದು ಸ್ಮೂತಾಗಿ ಕಾಣಿಸ್ತಾ ಇರುತ್ತೆ, ಇದು ಸ್ವಲ್ಪ ಹಾಗೆ ಕಾಣಿಸೋದಿಲ್ಲ ನೋಡಿ, ಡಿಫರೆನ್ಸ್ ಆಫ್ ಟೆಸ್ಟ್. ನೆಕ್ಸ್ಟ್ ಬಂದು ಇಲ್ಲಿ ನಾನು ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತ ಬರ್ಕೊಂಡಿದ್ದೆ. ಸೊ ಇಲ್ಲಿ ಈ ಹತ್ರ ಇದೆ ಈ ಟೆಸ್ಟ್ಗಳು, ಸ್ವಲ್ಪ ದೂರ ಮಾಡಬೇಕಂದ್ರೆ ನಾರ್ಮಲ್ ಟೆಸ್ಟಲ್ಲಿದೆ ನೋಡಿ, ಲೂಸ್ ಮಾಡಿದ್ದೆ, ವೆರಿ ಲೂಸ್ ಅಂತ ಕೊಟ್ಟಿದ್ದು, ದೂರ ಆಗುತ್ತೆ. ಸೊ ಇಲ್ಲಿ ನಮಗೆ ಹೆಡ್ಡಿಂಗ್ಸನ್ನು ಎಲ್ಲ ಕ್ಯಾಪಿಟಲ್ ಲೆಟರ್ ಬೇಕಿತ್ತು, ನಾನು ಸ್ಮಾಲ್ ಹಾಕ್ಕೊಂಡಿದ್ದೀನಿ, ಸ್ಮಾಲ್ ಕ್ಯಾಪಿಟಲ್ ಮಿಕ್ಸ್ ಹಾಕಿದ್ದೀನಿ. ಸೊ ಎಲ್ಲ ಕ್ಯಾಪಿಟಲ್ ಹಾಕಬೇಕಂದ್ರೆ ಅಪ್ಪರ್ ಕೇಸ್ ಆಯಿತಾ. ಎಲ್ಲ ಸ್ಮಾಲ್ ಆಗಬೇಕು ಅಂದರೆ ಲೋವರ್ ಕೇಸ್. ಎಲ್ಲವೂ ಒಂದೊಂದು ಲೆಟ್ರ್ ಮಾತ್ರ ಕ್ಯಾಪಿಟಲ್ ಬೇಕು. ಫಸ್ಟ್ ಲೆಟ್ರ್ ಅಂದರೆ ಕ್ಯಾಪಿಟಲೈಸೇಷನ್ ಈಚ್ ವರ್ಡ್ ಆಯಿತಾ. ಟಾಗಲ್ ಕೇಸ್ ಅಂದರೆ ಫಸ್ಟ್ ಲೆಟ್ರ್ ಸ್ಮಾಲ್, ಉಳಿದಿದ್ದೆಲ್ಲ ಕ್ಯಾಪಿಟಲ್ಗೆ ಕನ್ವರ್ಟ್ ಆಗುತ್ತೆ. ಸೆಂಟೆನ್ಸ್ ಕೇಸ್ ಅಂದರೆ ನಾವು ಹೇಗೆ ಟೈಪ್ ಮಾಡಿರ್ತೀವಲ್ಲ ಮೊದಲು, ಅದೇ ರೀತಿಯಾಗಿ ಫಸ್ಟ್ ಲೆಟ್ರ್ ಒಂದೇ ಕ್ಯಾಪಿಟಲ್ ಆಗಿ, ಉಳಿದಿದ್ದೆಲ್ಲ ಒಂದು ಸೆಂಟೆನ್ಸ್ ಟೈಪಲ್ಲಿ ಟೈಪ್ ಹಾಕ್ಕೊಂಡು ಹೋಗುತ್ತೆ. ಸೊ ನಾನಿಲ್ಲಿ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ನೆಕ್ಸ್ಟ್ ಟೆಸ್ಟಿಗೆ ಕಲರನ್ನು ಹಾಕೋಬೇಕಲ್ವಾ. ಟೆಸ್ಟಿಗೆ ಕಲರನ್ನ ಮಾಡಲಿಕ್ಕೆ ಇಲ್ಲಿ ನಮಗೆ ಫಾಂಟ್ ಕಲರ್ ಅಂತ ಇದೆ. ಸೊ ಇಲ್ಲಿರುವಂಥ ಕಲರ್ಸ್ ಹಾಕ್ಲಿಕ್ಕೆ ನಿಮಗೆ ಈಸಿಯಾಗಿ ಗೊತ್ತು, ಇಲ್ಲಿ ಕ್ಲಿಕ್ ಮಾಡಿದರೆ ಬರುತ್ತೆ ಅಂತ. ಸೊ ಇಲ್ಲಿ ಮೋರ್ ಕಲರ್ಸ್ಗೆ ಹೋಗ್ತಾ ಇದ್ದೀನಿ. ಮೋರ್ ಕಲರ್ಸಲ್ಲಿ ಕಸ್ಟಮ್ ಕಲರ್ಸ್ ಅಂತ ಇದೆ. ಸೊ ನಮಗೆ ಬೇಕಾದಂಥ ಕಸ್ಟಮ್ ಕಲರ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿದರೆ ಬರುತ್ತೆ. ಇನ್ನು ಅದು ಸ್ಟ್ಯಾಂಡರ್ಡ್ ಕಲರು, ಇದು ಕಸ್ಟಮ್ ಕಲರ್. ನೋಡಿ ಕಸ್ಟಮ್ ಕಲರಲ್ಲಿ ಒಂದು ಬೆನಿಫಿಟ್ ಏನಂದರೆ ನಮಗೆ ಕಲರ್ ವೇರಿಯೇಷನನ್ನು ಮಾಡ್ಬೋದು. ನೋಡಿ ನಾನಲ್ಲಿ ಕಲರ್ ವೇರಿಯೇಷನನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಡಿಫ್ರೆಂಟ್ ಕಲರ್ ಆಗಿ ಕನ್ವರ್ಟ್ ಆಯಿತು ನೋಡಿ. ಈಗ ಇದನ್ನು ಅಪ್ಲೈ ಮಾಡಿ ಈ ರೀತಿಯಾಗಿ ನಾವು ಚೇಂಜಸನ್ನು ಮಾಡ್ಕೋಬೋದು. ನೆಕ್ಸ್ಟು ನಿಮಗೆ ಆಗ ಏನು ಹೇಳಿದೆಪ್ಪ ಅಂದ್ರೆ ಬುಲೆಟ್ಸ್ ಪಾಯಿಂಟ್ಸ್ಗಳಲ್ವಾ. ಸೊ ನಮಗೆ ಬುಲೆಟ್ಸ್ ಪಾಯಿಂಟ್ಸ್ ಆಗಿ ಇದು ಕನ್ವರ್ಟ್ ಆಗಬೇಕು, ಕರೆಕ್ಟ್ ಅಲ್ಲ. ಸೊ ಇದನ್ನು ಬುಲೆಟ್ಸ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನೋಡಿ ಇಲ್ಲಿ ನೋಡಿ ಬುಲೆಟ್ಸ್ಗಳು. ಸೊ ಬುಲೆಟ್ಸ್ ಆ್ಯಂಡ್ ನಂಬರಿಂಗಿಗೆ ಹೋದರೆ ಇಲ್ಲಿಯೂ ಕೂಡ ತುಂಬ ಬುಲೆಟ್ಸ್ಗಳು ಸಿಗ್ತವೆ ನಿಮಗೆ. ಬೇಕಿದ್ರೆ ಪಿಕ್ಚರ್ ಬುಲೆಟ್ಸ್ ಹಾಕ್ತೀನಿ ಅಂದರೆ ನೋಡಿ, ಪಿಕ್ಚರ್ ಬುಲೆಟ್ಸನ್ನು ತೊಗೋಬೋದು. ಸೊ ನಾನು ಯಾವುದಾದ್ರೂ ಪಿಕ್ಚರ್ ಇದ್ದರೆ ಅದನ್ನು ತೊಗೋತೀನಿ ನೋಡಿ, ಇಲ್ಲೊಂದು ಪಿಕ್ಚರ್ಸ್ ಇದೆ, ಅದನ್ನ ಇನ್ಸರ್ಟ್ ನೋಡಿ, ಪಿಕ್ಚರ್ ಬುಲೆಟ್ಸು ಬಂತು. ಸೊ ನಿಮಗೆ ಅದಕ್ಕೆ ತಕ್ಕನಾಗಿದ್ದು ಪಿಕ್ಚರ್ ಬುಲೆಟ್ಸ್ಗಳನ್ನು ಆ್ಯಡ್ ಮಾಡೋದಿದ್ರೆ ಪಿಕ್ಚರ್ ಬುಲೆಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ, ಸರಿನಾ. ನೆಕ್ಸ್ಟ್ ಪಿಕ್ಚರ್ ಬುಲೆಟ್ಸ್ ಬೇಡ, ನನಗೆ ನಂಬರ್ ಬುಲೆಟ್ಸ್ ಬೇಕು ಅಂದರೆ ನೋಡಿ, ನಂಬರ್ ಬುಲೆಟ್ಸ್ಗಳನ್ನು ಕೂಡ ನಾವಿಲ್ಲಿ ತಗೋಬಹುದು. ಸೊ ಬೋಲ್ಡ್ ಮಾಡ್ಕೊತೀನಿ ಹೈಲೈಟ್. ಸೊ ಇವಾಗ ನೋಡಿ ಇಲ್ಲಿ ನಾನು ಬುಲೆಟ್ಸ್ಗಳನ್ನು ಅಪ್ಲೈ ಮಾಡೋದು. ನೆಕ್ಸ್ಟ್ ಬಂದು ಇಂಡೆಂಟ್
ಪ್ಯಾರಾಗ್ರಾಫ್ ನೋಡಿ, ಟೆಸ್ಟ್ ಅನ್ನೋದು ಮಾರ್ಜಿನಲ್ಲಿ ಎಷ್ಟಿರಬೇಕು ಅಂತ ನೋಡಿ. ಟೆಸ್ಟ್ ಅನ್ನೋದು ಇಂಡೆಂಟ್ ಆಫ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಲೈನ್ ಸ್ಪೇಸಿಂಗ್. ಈಗ ನಾನು ಇದು ಅನ್ನೋದು ಸೆಟ್ ಮಾಡ್ಕೊತೀನಿ, ಇದನ್ನು ಸ್ವಲ್ಪ ಮೇಲಕ್ಕೆ ತಗೊಂಡು ಹೋಗ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿದ್ದೀನಿ, ಇಲ್ಲ ಮೇಲೆ. ಸೊ ಇದನ್ನು ಹೀಗೆ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ನೋಡಿ, ಎಲ್ಲಿ ಬೇಕಾದರೂ ಇದನ್ನ ಇಟ್ಕೋಬಹುದು. ಸೊ ಇದನ್ನು ಕೂಡ ಹಾಗೆ ಮಾಡ್ತೀನಿ ನೋಡಿ, ನನಗೆ ಎಲ್ಲಿ ಬೇಕು ರಜೆ. ಸೊ ಈಗ ಈ ರೀತಿಯಾಗಿ ಬಂತು. ಸೊ ಇಲ್ಲಿ ನಾನು ಟೆಸ್ಟು ಇದು ಫುಲ್ ಸೆಟ್ ಆಗಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಲ್ಲಿ ಲೈನ್ ಸ್ಪೇಸಿಂಗ್ ಅಂತ ಇದೆಯಲ್ಲ, ಇದರಲ್ಲಿ 3 ಅಂತ ಕೊಡ್ತೀನಿ ನೋಡಿ. ಲೈನ್ ಸ್ಪೇಸಿಂಗ್ ಆಗಿ ಕನ್ವರ್ಟ್ ಆಯಿತು. ಸೊ ಇಲ್ಲಿ ಚೇಂಜ್ ಕೇಸಲ್ಲಿ ನಾನು ಸೆಂಟೆನ್ಸ್ ಕೇಸನ್ನು ತೊಗೊತೀನಿ. ಒಂದು ಲೆವೆಲ್ಲಿಗೆ ಬಂತು ನೋಡಿ. ಇದು ರೈಟಿಗೆ ಬೇಕಾ ಅಥವಾ ಲೆಫ್ಟಿಗೆ ಬೇಕಾ? ಇದು ನೋಡಿ, ಲೆಫ್ಟ್ ಅಲೈನ್ಮೆಂಟ್ ಕಂಟ್ರೋಲ್ ಎಲ್ ಅಂತ ಹೇಳ್ತೀವಿ, ರೈಟ್ ಅಲೈನ್ಮೆಂಟ್ ಕಂಟ್ರೋಲ್ ಆರ್ ಅಂತ ಹೇಳ್ತೀವಿ, ಸೆಂಟರ್ ಅಲೈನ್ಮೆಂಟ್ ಕಂಟ್ರೋಲ್ ಇ ಅಂತ ಹೇಳ್ತೀವಿ. ನೆಕ್ಸ್ಟ್ ಜಸ್ಟಿಫೈ ಕಂಟ್ರೋಲ್ ಜೆ, ಜಸ್ಟಿಫೈ ಆಗುತ್ತೆ. ಸೊ ನಮಗೆ ಇದನ್ನ ಯಾವ ಅಲೈನ್ಮೆಂಟಲ್ಲಿ ಇಟ್ಟರೆ ಒಳ್ಳೆಯದು? ಲೆಫ್ಟ್ ಅಲೈನ್ಮೆಂಟ. ಸೊ ನಾನು ಲೆಫ್ಟ್ ಅಲೈನ್ಮೆಂಟಲ್ಲಿ ಇಟ್ಟಿದ್ದೀನಿ ನೋಡಿ. ಅದನ್ನೇ ಶಾರ್ಟ್ಕಟ್ ಕೀ ಮೂಲಕ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಆರ್, ಕಂಟ್ರೋಲ್ ಆರ್, ಕಂಟ್ರೋಲ್ ಎಲ್, ಕಂಟ್ರೋಲ್ ಇ, ಕಂಟ್ರೋಲ್ ಜೆ. ಸೊ ಜಸ್ಟಿಫೈಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈ ಒಂದು ಇದನ್ನು ಕಾಲಮ್ ಆಗಿ ಕನ್ವರ್ಟ್ ಮಾಡಬೇಕು ನೋಡಿ. ಇಲ್ಲಿ ಒಂದು ಇದು ತೊಗೊಂಡಿದ್ದೀನಿ, ಇದನ್ನು ಕಾಲಮ್ ಆಗಿ ಟೆಸ್ಟ್ ಕಾಲಮ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಕಾಲಮ್ಸ್ ಅಂತಿದೆಯಲ್ಲ, ಇದು ಟೆಸ್ಟನ್ನು 2 ಕಾಲಮ್ಸ್ ಆಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೇಗೆ ಬೇಕು ಆ ರೀತಿಯಾಗಿ ಟೆಸ್ಟನ್ನು ತೊಗೋಬೋದು. ನೆಕ್ಸ್ಟ್ ಇಲ್ಲಿ ಒಂದು ಟೆಸ್ಟ್ ಇದೆಯಲ್ಲ, ಈ ಟೆಸ್ಟಿನ ಡೈರೆಕ್ಷನ್ ಚೇಂಜ್ ಮಾಡಬೇಕು. ಅಂದರೆ ಈ ರೀತಿ ನಮಗೆ ರೋದಲ್ಲಿ ಆ ಥರ ಇದು ಹೊರಿಜಾಂಟಲಿ ಇದೆ, ಇದನ್ನು ವರ್ಟಿಕಲಿ ಆಗಿ ಕನ್ವರ್ಟ್ ಮಾಡಬೇಕು ನೋಡಿ. ಸಾರಿ, ಇದನ್ನು ಚೇಂಜ್ ಆಯ್ತಲ್ಲ. ಸೊ ಈ ರೀತಿಯಾಗಿ ಬೇಕಾದರೂ ಕನ್ವರ್ಟ್ ಮಾಡ್ಕೋಬೋದು. ಅಲೈನ್ಮೆಂಟ್ ಅಂತ ಹೇಳ್ತೀವಿ, ಅಲೈನ್ಮೆಂಟ್ ಆಫ್ ಟೆಸ್ಟ್. ಸೊ ನಿಮಗೆ ಇಲ್ಲಿ ಟೆಸ್ಟನ್ನು ನಾನು ತೋರಿಸಿದ್ದೀನಿ, ಅಲೈನ್ಮೆಂಟನ್ನು ಮಾಡಿದ್ದೀನಿ. ಲೆಫ್ಟ್ ರೈಟ್ ಸೆಂಟರ್ ಅಲೈನ್ಮೆಂಟ್. ಇದು ಕರೆಕ್ಟಾಗಿ ಮಧ್ಯದಲ್ಲಿ ಇದೆಯಾ ಅಥವಾ ಬಾಟಮಲ್ಲಿ ಇದೆಯಾ ಟಾಪಲ್ಲಿ ಇದೆಯಾ ನಿಮ್ಗೆ ಗೊತ್ತಿಲ್ಲ. ಸೊ ಇದನ್ನು ಸೆಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ, ಮಿಡಲ್ ಅಲೈನ್ಮೆಂಟ್ ಚೇಂಜ್ ಆಯಿತು, ಮಧ್ಯದಲ್ಲಿ ಬಂತು. ಟಾಪ್ ಅಲೈನ್ಮೆಂಟ್, ಬಾಟಮ್ ಅಲೈನ್ಮೆಂಟ್. ಸೊ ಈ ರೀತಿಯಾಗಿ ಬರುತ್ತೆ. ನಾವು ಇದನ್ನು ಯಾವಾಗಲೂ ಮಿಡಲ್ ಅಲೈನ್ಮೆಂಟಲ್ಲಿ ಇಟ್ಕೋಬೇಕು, ಸ್ಲೈಡ್ಗಳಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಆಯಿತಾ. ನೆಕ್ಸ್ಟು ಕನ್ವರ್ಟ್ ಟು ಸ್ಮಾರ್ಟ್ ಆರ್ಟ್. ಕನ್ವರ್ಟ್ ಟು ಸ್ಮಾರ್ಟ್ ಆರ್ಟ್ ಅಂತೀವಿ. ಸೊ ಈಗ ಇಲ್ಲಿ ಟೆಸ್ಟನ್ನು ಟೈಪ್ ಮಾಡಿದ್ದೀನಿ, ಇದನ್ನು ಸ್ಮಾರ್ಟ್ ಆರ್ಟ್ ಆಗಿ ಕನ್ವರ್ಟ್ ಮಾಡಬೇಕು ನೋಡಿ. ನೋಡಿ ಚೇಂಜ್ ಆಯ್ತಲ್ಲ. ಇಲ್ಲಿ ಅದರ ಡೀಟೇಲ್ಸನ್ನು ನಾವು ಬೇಕಿದ್ರೆ ಫಿಲ್ ಮಾಡ್ಕೋಬೋದು. ಡೀಟೇಲ್ಸ್ ಏನಾದ್ರು ಇದ್ರೆ ಇದನ್ನು ಫಿಲ್ ಮಾಡ್ಬೋದು. ಅದಕ್ಕಾಗಿ ನಾವು ಇದನ್ನು ಸ್ಮಾರ್ಟ್ ಆರ್ಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದರಲ್ಲಿ ನಾವೇನಾದ್ರು ಡೀಟೇಲ್ಸನ್ನು ಫಿಲ್ ಮಾಡ್ಬೇಕಂದ್ರೆ ಸಂದರ್ಭದಲ್ಲಿಯೂ ಕೂಡ ಯೂಸ್ ಆಗುತ್ತೆ ನೋಡಿ. ನೋಡಿ ಈಗ ಇದನ್ನು ತೊಗೊಂಡಿದ್ದೀನಿ. ಸೊ ಇದ್ರ ರಿಲೇಟೆಡ್ ಏನಾದ್ರು ಒಂದು ಪಿಕ್ಚರ್ ಹಾಕ್ಬೇಕಂತಿದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಅದರ ರಿಲೇಟೆಡ್ ಯಾವ್ದಾದ್ರು ಪಿಕ್ಚರ್ಸ್ ಇದ್ದರೆ, ಸೊ ನಾನಿಲ್ಲಿ ಒಂದು ಪಿಕ್ಚರ್ಸನ್ನು ತೊಗೊತೀನಿ ನೋಡಿ. ಪಿಕ್ಚರ್ಸ್ ಬಂತು ನೋಡಿ. ಈ ರೀತಿಯಾಗಿ ಚೇಂಜಸ್ ಮಾಡಬೇಕು. ಟೈಪ್ಸ್ ಆಫ್ ಇದನ್ನು, ಇದು ಬೇಡ, ಇದು ಜಾಸ್ತಿ ಆಗಿದೆ ಅಂತ ಇದ್ರೆ ಏನು ಮಾಡಿ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ, ಕಟ್ ಮಾಡಿದ್ದೀನಿ, ಹೋಗಿದೆ. ಸೊ ಈ ರೀತಿಯಾಗಿ ಕೂಡ ಟೈಪ್ಸ್ ಆಫ್ ಅಕೌಂಟಿಂಗನ್ನು ನಾವು ಇಲ್ಲಿ ಚಿತ್ರವನ್ನು ಹಾಕ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಸನ್ನು ಕೂಡ ಹಾಕೋಬೋದು. ಅಥವಾ ಇಲ್ಲಿ ಚಿತ್ರ ಹಾಕ್ಕೊಂಡು ಇಲ್ಲಿ ಡೀಟೇಲ್ಸ್ ಹಾಕ್ಕೊಂಡು ಇಲ್ಲಿಯೂ ಕೂಡ ಚಿತ್ರಗಳನ್ನು ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನಾನು ಇನ್ನೊಂದು ಸ್ಲೈಡನ್ನು ತೊಗೊತಾ ಇದ್ದೀನಿ. ಸೊ ತೊಗೊಂಡು ನೋಡಿ, ಇಲ್ಲಿ ಕ್ಲಿಕ್ ಆನ್ ಹಿಯರ್, ಇಲ್ಲಿ ಹೆಡ್ಡಿಂಗ್ಗಳನ್ನು ಬರೆಯೋದು. ಸೊ ನನಗೀಗ ಟೇಬಲ್ಸ್ ತೊಗೋಬೇಕು. ಸೊ ಟೇಬಲ್ಸ್ ತೊಗೋಬೇಕಂದ್ರೆ ಇಲ್ಲೆಲ್ಲ ಹುಡ್ಕೋದಕ್ಕಿಂತ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ರೋಸು ಕಾಲಮ್ಸನ್ನು ಆ್ಯಡ್ ಮಾಡಿ ಬರುತ್ತಲ್ಲ, ಬಂದಿದೆ. ಸೊ ಕಂಟೆಂಟ್ ಏನಾರು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ. ಸೊ ಇದ್ರ ಒಳಗೆ ಏನೇನು ಆಗುತ್ತೆ ಅಂತ
ನೆಕ್ಸ್ಟ್ ನೋಡಿ ಇಲ್ಲಿ ಚಾರ್ಟ್, ಈ ಚಾರ್ಟ್ಗಳನ್ನು ಕೂಡ ಇಲ್ಲಿ ತಗೋಬಹುದು. ನಾನು ಯಾವ ರೀತಿ ಡಿಸೈನ್ ಚಾರ್ಟ್ ಬೇಕೋ ಅದನ್ನ ಓಕೆ ಮಾಡ್ಕೊಳ್ಳಿ ನೀವು ತಗೊಂಡು. ಸೊ ಅಲ್ಲಿ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಸಬ್ಜೆಕ್ಟ್ಗಳನ್ನು ಕೊಡ್ತೀನಿ, ನೋಡ್ಕೊಳ್ಳಿ. ಈ ವೇರಿಯೇಷನ್ ಅನ್ನ ನೀವು ಕಂಡುಹಿಡಿಯಲಿಕ್ಕೆ, ಆಯ್ತಾ. ಸೊ ಇಲ್ಲಿ ನೇಮ್ ಹಾಕೊಳ್ಳಿ. ನೋಡಿ ಆ ಕಡೆ ಇದರಲ್ಲಿ ಚೇಂಜಸ್ ಆಗ್ತಾ ಇದೆ, ಇಲ್ಲಿ ನೋಡ್ಕೊಳ್ಳಿ. ಈಗ ಇದನ್ನು ಕ್ಲೋಸ್ ಮಾಡಿ, ಎಕ್ಸೆಲ್ ಶೀಟನ್ನು ಕ್ಲೋಸ್ ಮಾಡಿ. ನೋಡಿ ಇಲ್ಲಿ ಚಾರ್ಟ್ ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ತಗೊತಾ ಇದ್ದೀನಿ. ನೋಡಿ ಇದಕ್ಕೆ ನನಗೆ ಸ್ಮಾರ್ಟ್ ಆರ್ಟ್ ಬೇಕಿದ್ರೆ ಸ್ಮಾರ್ಟ್ ಆರ್ಟ್ ಮಾಡ್ಕೋಬೋದು. ಪಿಕ್ಚರ್ಸನ್ನು ಆ್ಯಡ್ ಮಾಡ್ಬೋದು. ಇನ್ಸರ್ಟ್ ಪಿಕ್ಚರ್ಸ್ ಫ್ರಮ್ ಫೈಲ್ ಅಂತ ಇದೆ, ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ್ದಾದ್ರು ಪಿಕ್ಚರ್ಸ್ ಇದ್ದರೆ ನೀವು ಪಿಕ್ಚರ್ಸನ್ನು ಆ್ಯಡ್ ಮಾಡಿ. ಇದನ್ನ ದೊಡ್ಡದು ಮಾಡಬೇಕಾದ್ರೆ ಈ ಕಡೆ ಕ್ಲಿಕ್ ಮಾಡಿ. ಇಲ್ಲಿ ಅದ್ರ ಕಂಟೆಂಟ್ ಆಗುತ್ತೆ. ಮತ್ತು ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ಒಂದು ಸ್ಲೈಡ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ಕ್ಲಿಪ್ ಆರ್ಟ್ ಅಂದರೆ ಆಫ್ಲೈನಲ್ಲಿ ಕೂಡ ಕೆಲವೊಂದು ಪಿಕ್ಚರ್ಸನ್ನು ತೊಗೋಬೋದು. ಸೊ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಆಫ್ಲೈನಲ್ಲಿ ತೋರಿಸ್ತಾ ಇಲ್ಲ ಇದ್ದರೆ ಕೊಡುತ್ತೆ. ನೆಕ್ಸ್ಟು ವೀಡಿಯೋಸು. ಸೊ ವೀಡಿಯೋಸ್ ಏನಾದ್ರು ಇದ್ದರೆ ನೀವು ವೀಡಿಯೋಸನ್ನು ಇಲ್ಲಿ ಹಾಕೋಬೋದು. ನೋಡ್ತೀನಿ ವೀಡಿಯೋಸ್ ಇದ್ದರೆ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸಿಸ್ಟಮಲ್ಲಿ ಯಾವುದೇ ವೀಡಿಯೋಸ್ ಇಲ್ಲ ಈ ಸಿಸ್ಟಮಲ್ಲಿ. ಸೊ ಹಾಗಾಗಿ ಇಲ್ಲಿ ನನಗೆ ವೀಡಿಯೋಸನ್ನು ತೊಗೊಳಕ್ಕಾಗೋದಿಲ್ಲ. ಸೊ ನೋಡಿ ಇಲ್ಲಿಯೂ ಕೂಡ ವೀಡಿಯೋಸ್ ಇಲ್ಲ. ಸೊ ವೀಡಿಯೋಸ್ ಇದ್ದರೆ ಅದನ್ನು ವೀಡಿಯೋಸನ್ನು ಕೂಡ ನಾವು ಇಲ್ಲಿ ಹಾಕ್ಕೋಬೋದು, ಸರಿನಾ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ನಿಮಗೆ ಎಲ್ಲ ಸ್ಲೈಡ್ ಮುಗೀತು ಅಂತ ಇದ್ದರೆ ಇಲ್ಲಿ ನೋಡಿ, ನೀವೇನಾದ್ರು ಶೇಪ್ಗಳನ್ನು ಹಾಕ್ಕೊಂಡು ಮಾಡಬೇಕು, ಏನಾದರೂ ಟೈಪ್ ಮಾಡಬೇಕು ಅಂತ ಇದ್ದರೆ ನಾವೇನು ಮಾಡ್ತೀವಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೋಡಿ ರೈಟ್ ಕ್ಲಿಕ್ ಮಾಡ್ತೀನಿ, ಎಡಿಟ್ ಟೆಕ್ಸ್ಟ್ ಅಂತ ಕೊಡ್ತೀನಿ. ಈ ರೀತಿಯಾಗಿ ಪ್ರತಿಯೊಂದು ಕೂಡ ಟೆಸ್ಟ್ ಶೇಪ್ಗಳಿಗೆ ಟೆಸ್ಟ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು, ಆಯಿತಾ. ಸೊ ಅಕಸ್ಮಾತ್ ಈಗ ನಾನು ಇಲ್ಲಿ ಒಂದು ಎಂಟರ್ ಹೊಡಿತೀನಿ, ಎಂಟರ್ ಪ್ರೆಸ್ ಮಾಡಿ. ಸೊ ಇಲ್ಲೇ ಮೇಲೆ ಇದೆ ನೋಡಿ, ಎಂಟರ್ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ವೀಣಾ ಕುಂದಾಪುರ. ಸೊ ಈ ವೀಣಾ ಕುಂದಾಪುರ ಮೇಲೆ ಈ ಒಂದು ಶೇಪನ್ನು ಹಾಕ್ತೀನಿ. ಸೊ ಟೆಸ್ಟ್ ಅನ್ನೋದು ಇಲ್ಲಿ ಹೋಯ್ತು, ಬ್ಯಾಕಿಗೆ ಹೋಯ್ತು. ಆ ಟೈಮಲ್ಲಿ ಅರೇಂಜ್ ಅಂತ ಇದೆಯಲ್ಲ, ಇದರಲ್ಲಿ ಸೆಂಡ್ ಟು ಬ್ಯಾಕ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಅರೇಂಜಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಹಾಕಿದರೆ ಬ್ಯಾಕ್ ಹೋಗಿದಂಥ ಅಕ್ಷರ ಮುಂದೆ ಬರುತ್ತೆ, ಆಯಿತಾ. ನೆಕ್ಸ್ಟ್ ಕ್ವಿಕ್ ಸ್ಟೈಲ್ ಅಂದರೆ ಈಗ ಒಂದು ಶೇಪ್ ತೊಗೊಂಡಿದ್ದೀರ, ಅದಕ್ಕೆ ಕ್ವಿಕ್ ಸ್ಟೈಲನ್ನು ಹಾಕ್ಬೇಕಂದ್ರೆ ನೋಡಿ ಚೇಂಜ್ ಆಗ್ತಿದೆಯಲ್ಲ ಡಿಸೈನ್, ನೋಡಿ ಇಲ್ಲಿಯೂ ಕೂಡ ಕ್ವಿಕ್ ಸ್ಟೈಲ್ ಅನ್ನೋದು, ಆಯಿತಾ. ಸೊ ನೆಕ್ಸ್ಟು ನಿಮಗೆ ಕ್ವಿಕ್ ಸ್ಟೈಲ್ ಬೇಡ, ನಾನೇ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಇದ್ದರೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇಪ್ ಫಿಲ್ಲಲ್ಲಿ ನೋಡಿ, ಶೇಪ್ ಫಿಲ್ ಒಳಗೆ ಕ್ಲಿಕ್ ಮಾಡಿ. ನೋಡಿ ನಿಮಗೆ ಬೇರೆ ಕಲರ್ ಬೇಕಾದ್ರೆ ನೀವು ಹಾಕ್ಕೋಬೋದು. ಅದೇ ರೀತಿಯಾಗಿ ಔಟ್ಲೈನ್ ಅಂದರೆ
ಬಾರ್ಡರ್ಸ್ ನೋಡಿ, ಬಾರ್ಡರ್ಸನ್ನು ನಿಮಗೆ ಸ್ವಲ್ಪ ದೊಡ್ಡದಾಗಿ ತೋರಲಿ ಅಂತ ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತೀನಿ ನೋಡಿ. ಬಾರ್ಡರ್ಸ್ಗಳನ್ನು ಹಾಕ್ಕೋಬೋದು. ಶೇಪ್ ಎಫೆಕ್ಟಲ್ಲಿ ನಮಗೆ ಪ್ರಿಸೆಟ್ ಶೇಪ್ ಅಂತ ಬರುತ್ತೆ ನೋಡಿ. ಹೇಗೆ ಇದಾಗಿದೆ 3D ಎಫೆಕ್ಟಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ನೋಡಿ, ಶ್ಯಾಡೋ, ನೆರಳು ಬಿದ್ದ ಹಾಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ರಿಫ್ಲೆಕ್ಷನ್ ಅಂದರೆ ನೆರಳು ಕೆಳಗಡೆ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟು ಗ್ಲೋ ಅಂತ ಇದೆ ನೋಡಿ. ನಾನು ಸ್ವಲ್ಪ ದೊಡ್ಡದಾಗಿ ನಿಮಗೆ ಕಾಣಿಸ್ಲಿ ಅಂತ ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ. ಅಷ್ಟು ಹಾಕೋಬಾರ್ದು, ಲೈಟಾಗಿ ನೀವು ಹಾಕೋಬೇಕು. ನೆಕ್ಸ್ಟು ಸಾಫ್ಟ್ ಎಡ್ಜ್ ನೋಡಿ, ಎಡ್ಜ್ ಎಷ್ಟು ಸಾಫ್ಟ್ ಆಗಬೇಕು ಅಂತ ನೋಡಿ, ಜಾಸ್ತಿ ಬೇಕಿದ್ರೆ ಜಾಸ್ತಿ. ನೆಕ್ಸ್ಟು ಇಲ್ಲಿ ಬಂದು ಬಿವೆಲ್ ಆ್ಯಂಡ್ ಎಂಬೋಸಿಸ್ ಅಂತ, ಬಿವೆಲ್ ಅಂತ ಹೇಳ್ತೀವಿ, 3D ಎಫೆಕ್ಟ್ಗಳನ್ನು ಕೊಡುವಂಥದ್ದು. ಸೊ ನೋಡಿ ಇಲ್ಲಿ 3D ಎಫೆಕ್ಟ್ಗಳಿಗೆ ಇದಾಯಿತು. 3D ರೊಟೇಷನ್ ಏನಾದ್ರು ಬೇಕಿದ್ರೆ 3D ರೊಟೇಷನ್ಗಳನ್ನು ನೀವು ಹಾಕೋಬೋದು ನೋಡಿ. ಈ ರೀತಿಯಾಗಿ ಇಲ್ಲಿರುವಂಥ ಆಪ್ಷನ್ ಯೂಸ್ ಆಗುತ್ತೆ. ಹಾಗೆ ಸೊ ಫೈಂಡ್ ಅಂದರೆ ಹುಡುಕುವುದು, ಹುಡುಕಿದ ಜಾಗದಲ್ಲಿ ಬೇರೆ ಏನಾದ್ರು ಸೇರಿಸ್ಬೇಕಾದ್ರೆ ರೀಪ್ಲೇಸು, ಸೆಲೆಕ್ಟ್ ಆಲ್ ಅಂದರೆ ಎಲ್ಲವನ್ನು ಸೆಲೆಕ್ಟ್ ಮಾಡೋದು. ಸೊ ನಮಗೆ ಇದಿಷ್ಟು ಕೂಡ ಈ ಒಂದು ಹೋಮ್ ಟ್ಯಾಬ್ನಲ್ಲಿ ಬರುವಂಥ ಆಪ್ಷನ್ಗಳ ಬಗ್ಗೆ. ಮುಂದೆ ಇನ್ಸರ್ಟ್ ಟ್ಯಾಬ್ನ ಬಗ್ಗೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.